ಜಯತೀರ್ಥರ ಆರಾಧನೆಯ ಶುಭಾಶಯಗಳೊಂದಿಗೆ ಅವರ ಆ, ವಿಶೇಷ ಕೊಡುಗೆಯನ್ನ ಸ್ಮರಣೆ ಮಾಡಲೇಬೇಕು. ಯಾಕೆಂದ್ರೆ ಆ, ಆಚಾರ್ಯರ ಪ್ರಪಂಚವನ್ನ ಎಲ್ಲ ಮತಗಳ ವ್ಯವಸ್ಥೆಯಲ್ಲಿ ಇರುವ ಲೋಪದೋಷಗಳನ್ನ ಸರಿಯಾಗಿ ಬಿಡಿಸಿ ಹೇಳಿ ಭಗವಂತನ ಪಾರಮ್ಯವನ್ನು ಅದು ಅನ್ಯಾದೃಶವಾಗಿ ತಿಳಿಸಿಕೊಟ್ಟಿದೆ ಅನ್ನುವ ಕಾರಣಕ್ಕಾಗಿ. ಯಾಕೆಂದ್ರೆ ಆ ಆ ಶಾಸ್ತ್ರಗಳನ್ನು ಓದಿ ಆಚಾರ್ಯರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಇತ್ತು. ಆ ಶಾಸ್ತ್ರಗಳ ಓದುವಿಕೆಗೆ ನಾವು ಹಾಕಬೇಕಾದ ಸಮಯದ ವ್ಯರ್ಥತೆಯನ್ನ ಜಯತೀರ್ಥರದು ಹೋಗಲಾಡಿಸಿ ಅಷ್ಟೂ ಶಾಸ್ತ್ರದ ಮೂಲ ಪ್ರಮೇಯವನ್ನ ತನ್ನ ಕೃತಿಗಳಲ್ಲಿ ಸಂಗ್ರಹ ಮಾಡಿ, ಅದರಲ್ಲೂ ಮುಖ್ಯವಾಗಿ ವಿಷಮ ಪದ ವಾಕ್ಯಾರ್ಥ ವಿವೃತಿ ಅನ್ನುವಂತಹ ಕೃತಿಯಲ್ಲಿ ಅತ್ಯಂತ ಸುಂದರವಾಗಿ ಸಂಗ್ರಹ ಮಾಡಿ ಆಮೇಲೆ ನಮ್ಗೆ ಅದರ ವಿರೋಧವನ್ನ ಪರಿಹಾರ ಮಾಡುವ ಮಾತುಗಳನ್ನ ಆ ಕೇಳುವಾಗ, ಓ, ಈ ಈ ರೀತಿಯಾಗಿ ಇದನ್ನು ಇಷ್ಟು ಸುಲಭದಲ್ಲಿ ವಿರೋಧಿಸ್ಲಿಕ್ಕೆ ಕಾರಣ ಇದೆ ಅಂತ ನಮಗೆ ಗೊತ್ತಾಗಿ ಆ ಮತೀಯವಾದ ಚಿಂತನೆಗಳಲ್ಲಿರುವ ಮಿತಿಯನ್ನ, ಅವರು ಉದ್ದೇಶ ಏನೇ ಇರಬಹುದು, ಅವರ ಬುದ್ಧಿಯ ದಾರಿದ್ರ್ಯ ಇರಬಹುದು ಅಥವಾ ಕೆಟ್ಟ ಉದ್ದೇಶವೇ ಇರಬಹುದು, ಕೆಲವೊಮ್ಮೆ ಭಗವಂತನ ಆಜ್ಞೆಯಿಂದಲೇ ಭಗವದ್ ವಿರೋಧಿ ಚಿಂತನೆಗಳು ಹುಟ್ಟಿದ್ದು ಇದೆ ಅನ್ನುವ ಮಾತುಗಳು ಕೂಡ ನಮಗೆ ಪುರಾಣದಲ್ಲಿ ಸಿಗುತ್ತೆ. ಹಾಗಾಗಿ ಅಂತಹ ಆ ಸಂಗತಿಗಳು ಎಲ್ಲಿ ನಮಗೆ ಸಂದೇಹಗಳನ್ನು ಹುಟ್ಟು ಹಾಕುತ್ತೋ ಅಂತಹ ವಿಷಯಗಳಲ್ಲಿ ಆಚಾರ್ಯರ ಮಾತುಗಳು ಹೇಗೆ ನಮಗೆ ದಾರಿದೀಪವಾಗುತ್ತೆ ಅಂತ ಅಷ್ಟು ಬರಬಹುದು. ಆದ್ರೆ ಆ ಪ್ರಶ್ನೆಗಳು ಬಂದದ್ದಕ್ಕೆ ಸರಿಯಾದ ಉತ್ತರ ಕಲ್ಪಿಸುವಂತಹ ಒಂದು ವ್ಯವಸ್ಥಿತವಾದ ಆ ಅನುಸಂಧಾನ ಮಾಡಲಿಕ್ಕೆ ಆ ತತ್ತತ್ಕಾಲದ ಶಾಸ್ತ್ರದ ಕೆಲವು ಏನಂತಾರೆ ಮೆಥಡಾಲಜಿಗಳನ್ನ ಬಳಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಹಾಗೆ ಹೇಳಿದ್ರೆ ಮಾತ್ರ ಅರ್ಥ ಆಗುವುದು ಅಂತ. ಇವತ್ತು ಹೇಗೆ ನಾವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಒಪ್ಪಿಕೊಳ್ಳಿಕ್ಕಾಗತ್ತಾ ಅನ್ನೋ ಪ್ರಶ್ನೆ ಹೇಗೆ ಕೇಳ್ತೇವೋ, ಹಾಗೆ ಒಂದು ಕಾಲದಲ್ಲಿ ತಾರ್ಕಿಕವಾಗಿ ಇದು ಪ್ರೂವ್ ಆಗಿದೆಯಾ ಅನ್ನೋ ಪ್ರಶ್ನೆ ಬರ್ತಿದೆ. ಯಾಕೆಂದ್ರೆ ಎಲ್ಲ ಶಾಸ್ತ್ರಗಳ ವಿವರಣೆಗೆ ವ್ಯಾಖ್ಯಾನಗಳಿಗೆ ಸಹಕಾರವನ್ನು ನೀಡುವಂತಹ ಒಂದು ಮಾಧ್ಯಮವಾಗಿ ತರ್ಕಶಾಸ್ತ್ರ ಪ್ರಭಾವಿಯಾಗಿ ಬೆಳೆದಿತ್ತು. ಅದು ನೀವು ಅದ್ವೈತವನ್ನು ಓದಬೇಕಾದ್ರೂ ತರ್ಕಶಾಸ್ತ್ರ ಬೇಕು, ವಿಶಿಷ್ಟಾದ್ವೈತವನ್ನು ಓದಬೇಕಾದ್ರೂ ಬೇಕು, ಸಾಂಖ್ಯವನ್ನ ತಿಳ್ಕೊಳ್ಬೇಕಾದ್ರೂ ಬೇಕು, ಆಲಂಕಾರಿಕರಾಗಿಯೂ ನಿಮ್ಗೆ ಬೇಕು. ಹೀಗೆ ಯಾವ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಅಂತಂದ್ರೂ ಕೂಡ ತರ್ಕದ ಒಂದು ಬೆಂಬಲ. ಯಾಕೆಂದ್ರೆ ಅದು ಈ ಗಣಿತ ಅಂತ ಅನ್ನೋದು ಹೇಗೆ ವಿಜ್ಞಾನಕ್ಕೂ ಬೇಕು, ಸಮಾಜಕ್ಕೂ ಬೇಕು, ನಮ್ಮ ನಿತ್ಯದ ವ್ಯವಹಾರಕ್ಕೂ ಬೇಕು, ಇಂಜಿನಿಯರಿಂಗ್ಗೂ ಬೇಕು, ಡಾಕ್ಟರ್ ಆಗುವುದಕ್ಕೂ ಬೇಕು. ಯಾಕಂದ್ರೆ ಅಲ್ಲಿ ಮೆಜರ್ ಮಾಡಿ ದೇಹವನ್ನು ಕೊಯ್ಬೇಕು. ಸುಮ್ನೆ ಹೇಗೋ ಕೊಯ್ದ್ರೆ ದೇಹ ನಾಶ ಆಗಿ ಹೋಗುತ್ತೆ. ಹೇಗೆ ಗಣಿತ ಅನ್ನೋದು ಎಲ್ಲ ಶಾಸ್ತ್ರಗಳಿಗೂ ಉಪಕಾರಕವೋ, ಹೇಗೆ ಭಾಷೆ ಅನ್ನೋದು ಎಲ್ಲಾ ತರದ ಚಿಂತನೆಗಳನ್ನು, ಎಲ್ಲಾ ಕಾಲದ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಸಹಕಾರಿಯೋ, ಹಾಗೆ ಒಂದು ಕಾಲದಲ್ಲಿ ತರ್ಕ ಅನ್ನೋದು ಅದರ ಆ ಬೇರೆ ಬೇರೆ ಮುಖಗಳಲ್ಲಿ ದೋಷಗಳನ್ನು ಪರಿಹರಿಸಿ ಸರಿಯಾದ ಅರ್ಥವನ್ನು ನಿರ್ಧಾರ ಮಾಡ್ಲಿಕ್ಕೆ ಅದು ಸಹಕಾರ ನೀಡುತ್ತಿತ್ತು. ಆದ್ರೆ ಅದು ಕೊನೆಗೆ ಅಂದ್ರೆ ಕೆಲವು ಘಟ್ಟಗಳಲ್ಲಿ ರೋಗವಾಗಿ ಕಾಡ್ಲಿಕ್ಕೆ ಶುರುವಾದಾಗ ಆ ಅಂಶದಲ್ಲಿ ಆ ತರ್ಕಶಾಸ್ತ್ರವನ್ನೂ ನಿರಾಕರಿಸುವಂತಹ ಮಾತುಗಳು ಕೂಡ ಸ್ವತಃ ಆ ತರ್ಕವನ್ನೇ ಉಪಯೋಗಿಸಿದವರೇ. ತರ್ಕ ತಾಂಡವ ಅಂತ ಒಂದು ಕೃತಿಯನ್ನ ವ್ಯಾಸತೀರ್ಥ ಯೋಗಿಗಳು ಅತ್ಯಂತ ಸುಂದರವಾಗಿ, ತರ್ಕ ಹೇಗೆ ಅಂದ್ರೆ ಅದು ಬುದ್ಧಿ ಚುರುಕಾಗಬೇಕು ಅಂತ, ಆದ್ರೆ ಬುದ್ಧಿಯೇ ಖರ್ಚಾಗಿ ಹೋಗುವಷ್ಟು ಚುರುಕಾಗ್ಬಿಟ್ರೆ ಆಮೇಲೆ ಎಲ್ಲಿಂದ ಬುದ್ಧಿಯನ್ನ ತರುದು? ಹಾಗೆ ಅದು ರೋಗ ಆಗಬಾರದು ಅನ್ನುವ ದೃಷ್ಟಿಯಿಂದ ಶಾಸ್ತ್ರಕಾರರು ಅದಕ್ಕೆ ಓವರ್ ಇಂಪಾರ್ಟೆನ್ಸ್ ಕೊಡಬಾರದು ಅಂತ ಹೇಳಿದ್ದಷ್ಟೇ ಬಿಟ್ರೆ, ವ್ಯಾಸ ಅದು ಬ್ರಹ್ಮತರ್ಕ ಅಂತ ಶಾಸ್ತ್ರವೇ ತಿಳಿಸಿದ ವೇದವ್ಯಾಸರಿಂದಲೇ ನಿರೂಪಿತವಾದಂತಹ ತರ್ಕ ಇದೆ. ಈ ತರ್ಕ ಯಾವಾಗ ನಮಗೆ ಉಪಯುಕ್ತಕರ ಅಂತಂದ್ರೆ, ಪ್ರತ್ಯಕ್ಷದಂತಹ ಸಂಗತಿಗಳ ಬೆಂಬಲವಿದ್ದಾಗ ಮತ್ತು ಆಗಮದಂತಹ ಪ್ರಮಾಣಗಳ ಸಹಕಾರ ಇದ್ದಾಗ ಈ ತರ್ಕ ಅನ್ನೋದು ನಮಗೆ ಸಹಾಯಕ ಆಗುತ್ತೆ, ಸತ್ಯವನ್ನು ತಿಳಿಸ್ಲಿಕ್ಕಾಗುತ್ತೆ. ಬರೀ ತರ್ಕ ಅನ್ನೋದು ಅವ್ಯವಸ್ಥಿತ ಅಂತ. ಬರೀ ತರ್ಕ ಅಂದ್ರೆ ಶುಷ್ಕ ತರ್ಕ ಅಂತ ಅದಕ್ಕೆ ಆಚಾರ್ಯರು ಕೂಡ ಶುಷ್ಕ ತರ್ಕ ಅಂತೂ ವರ್ಜಯೇತ್ ಅಂತ ನಿರೂಪಿಸಿದ್ರು.
ಆ ಸ್ವತಃ ನೈಷಾ ತರ್ಕೇಣ ಮತಿರಾಪನೇಯ ಅಂತ ವೇದವೂ ಹೇಳಿತು. ಆ ಅಪ್ರತಿಷ್ಠ ತರ್ಕ ಆ, ತರ್ಕ ಅನ್ನೋದು ಅಪ್ರತಿಷ್ಠ, ಅದಕ್ಕೆ ಒಂದು ಸ್ಥಿರವಾದ ನೆಲೆ ಇಲ್ಲ. ಅನುಮಾನದಿಂದ ಯಾವತ್ತೂ ಕೂಡ ಯಾವುದೇ ವಿಷಯವನ್ನ ಕೇವಲ ಅನುಮಾನದಿಂದ ನಿರ್ಧಾರ ಮಾಡ್ಲಿಕ್ಕಾಗುದಿಲ್ಲ. ಅದು ಯಾವುದಾದ್ರೂ ಒಂದು ಬೇರೆ ಪ್ರಮಾಣದಿಂದ ಸಹಕೃತವಾಗಿದ್ರೆ, ಬೇರೆ ಪ್ರಮಾಣ ಅಂದ್ರೆ ಎರಡೇ ಇರುದು, ಒಂದು ಪ್ರತ್ಯಕ್ಷ ಒಂದು ಆಗಮ, ಇದರಿಂದ ಸಹಕೃತವಾಗಿದ್ರೆ ಮಾತ್ರ ಅದನ್ನ ಪ್ರಮಾಣವಾಗಿ ಸ್ವೀಕರಿಸಬಹುದು ಅನ್ನುವ ಹೀಗಿರುವ ಅನೇಕ ಸೂಕ್ಷ್ಮ ಸಂಗತಿಗಳನ್ನ ಚರ್ಚೆ ಮಾಡಿ ಆ ಮೂಲಕ ಭಗವತ್ ತತ್ವವನ್ನ ದೃಢಗೊಳಿಸುವಂತಹ ಸಂಗತಿಗಳನ್ನ ನಾವು ಜಯತೀರ್ಥರ ವಾದ ಸರಣಿಯಲ್ಲಿ ನೋಡ್ತೇವೆ. ಒಟ್ಟು 18 ಕೃತಿಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ, ಅಂದ್ರೆ ಟೀಕೆಗಳನ್ನು ಕೊಟ್ಟಿದ್ದಾರೆ. ಟೀಕೆ ಅನ್ನೋದು ವ್ಯಾಖ್ಯಾನಗಳಿಗಿರುವ ನಂತರದ ವಿವರಣೆ. ಅಂದ್ರೆ ಈಗ ಒಂದು ನಾವು ಗಮನಿಸುವುದಾದ್ರೆ, ವಿಷಮ ಪದ ವಾಕ್ಯಾರ್ಥ ವಿವೃತಿ ಅನ್ನುವ ಒಂದು ಕೃತಿಯ ಬಗ್ಗೆ ನಾವು ಯೋಚಿಸುವುದಾದ್ರೆ, ಸಮಗ್ರ ವೇದಗಳು ವೇದವ್ಯಾಸರಿಂದ ಜ್ಞಾನ ಲೋಪ ಆಗಿದ್ದಾಗ ಮರಳಿ ಅದನ್ನ ವ್ಯವಸ್ಥಿತವಾಗಿ 3 ವಿಭಾಗಗೊಳಿಸಿ ಸ್ಥಾಪನೆ ಮಾಡಿದ್ರು. ಅಂದ್ರೆ ಮತ್ತೆ ಶಿಷ್ಯರ ಮೂಲಕ ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ ಇಂತಹ ಋಷಿಗಳಿಗೆ ಕೊಟ್ಟು ಅದನ್ನ ಮುಂದುವರಿಸಿದ್ರು. ಆದ್ರೆ ಅದು ಕೂಡ ಸ್ವಲ್ಪ ಗಗ್ಗಂಟಾದಾಗ ಸೂತ್ರವನ್ನ ರಚನೆ ಮಾಡಿ ತಾನೇ ಈ ಮೂಲಕ ನೀವು ವೇದಗಳ ಅಧ್ಯಯನವನ್ನ ಮಾಡಿ, ಇದರ ಮೂಲಕ ನಿಮಗೆ ವೇದಗಳಲ್ಲಿ ಏನಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ ಅಂತ. ಅದು ಕ್ಲಿಯರ್ ಆಗುದು ಅಂತಂದ್ರೆ, ಈಗ ಸೂತ್ರಗಳು ಅಂತಂದ್ರೆ ಅದರಲ್ಲಿ ಸುಮಾರು 562 ಸೂತ್ರಗಳು ಅಂತ ಆ ಋಷಿಕೇಶ ತೀರ್ಥರ ವಿವರಣೆಯ ಪ್ರಕಾರ ಗಮನಿಸಿದಾಗ ಇವತ್ತು 2 ಸೂತ್ರಗಳನ್ನ ಜಾಸ್ತಿ ಸೇರಿಸಿಕೊಂಡು ಹೇಳುವುದಿದೆ. ಆ ಆದ್ರೆ ಒಟ್ಟು ಸೂತ್ರಗಳಲ್ಲಿ ಅದು ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಆಗುವುದಕ್ಕೆ ಪದಚ್ಛೇದ ಮಾಡಿಕೊಳ್ಳುವಾಗ್ಲೂ ಕಾರಣ ಆಗ್ಬೋದು ಆ ಸಮಸ್ಯೆಯು. ಯಾಕೆಂದ್ರೆ ಹಿಂದಿನ ಈರುವರ ಆಚಾರ್ಯರಲ್ಲಿ ಮೊದಲಿನವರು 555 ಹೇಳ್ತಾರೆ, ನಂತರದ 545 ಅಂತ ಹೇಳ್ತಾರೆ. ಹಾಗೆ ಆಚಾರ್ಯರು ಆತ್ಮಸೂತ್ರಗಳು ಅಂತ, ಅದಕ್ಕೆ ಆತ್ಮ ಅಂದ್ರೆ 562 ಅಂತ ಸಂಖ್ಯೆ ಆಗುತ್ತದು. ಅಂತಹ ಸೂತ್ರಗಳ ಮೂಲಕ ಆ ಗೌಣಶ್ಚೇನ್ನ ಆತ್ಮಶಬ್ದಾತ್ ಅಂತನ್ನುವ ಅತ್ಯಂತ ಪ್ರಧಾನವಾದ ಒಂದು ಸೂತ್ರದ ಮೂಲಕ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಭಗವಂತ ನಮ್ಮನ್ನ ಪರಿರಕ್ಷಣೆ ಮಾಡುವವನು ಅನ್ನುವ ಹಿನ್ನೆಲೆಯಲ್ಲಿ ಕೊಟ್ಟ ಅರ್ಥವನ್ನ ನೆನಪಿಸಿಕೊಂಡು ಈ ಸೂತ್ರಗಳು ಹೊರಟಿವೆ ಅನ್ನೋದನ್ನು ಗಮನಿಸಿದ್ರೆ ಅದರಲ್ಲಿ 4 ಅಧ್ಯಾಯಗಳು. 4 ಅಧ್ಯಾಯಗಳು ಅಂದ್ರೆ ಸಮನ್ವಯ, ಅವಿರೋಧ, ಸಾಧನ ಮತ್ತು ಫಲ ಅಂತ. ಸಮನ್ವಯ ಅಂತನ್ನುವಂಥದ್ದು ಭಗವಂತನ ಹೆಸರುಗಳನ್ನು ಮತ್ತು ಭಗವಂತನ ಇಂಡೈರೆಕ್ಟ್ ನೇಮ್ಗಳು ಅಂತ ಹೇಳ್ಬೋದು. ಅಂದ್ರೆ ಈಗ ಅವನ ಚಟುವಟಿಕೆಯಿಂದ ಬಂದ ಹೆಸರುಗಳು. ಸಾಮಾನ್ಯವಾಗಿ ಹೆಸರುಗಳಲ್ಲಿ ಒಂದು ಗುಣ ಏನೋ ಇದ್ದೇ ಇರುತ್ತೆ, ಆದ್ರೂ ಅದನ್ನ ಲಿಂಗಗಳು ಅಂತ ಕರೀತಾರೆ. ಈಗ ಲಕ್ಷ್ಮೀದೇವಿ ಇಡೀ ಜಗತ್ತನ್ನು ತಾನೇ ಸೃಷ್ಟಿ ಮಾಡುತ್ತೇನೆ, ಚತುರ್ಮುಖನನ್ನು ಬೇಕಾದಲ್ಲಿ ಕೂಡಿಸ್ತೇನೆ, ಯಾರನ್ನ ಋಷಿ ಮಾಡ್ಬೇಕು ಅವನನ್ನ ಋಷಿ ಮಾಡ್ತೇನೆ, ಯಾರನ್ನ ನಾನು ಮೇಧಾವಿಯನ್ನಾಗಿ ಮಾಡ್ಬೇಕು ತಮ್ ಋಷಿಂ ತಮ್ ಸುಮೇಧಾಂ, ನಾನು ಯಾರನ್ನು ಯಾವ ಸ್ಥಾನದಲ್ಲಿ ಕೂಡಿಸ್ಬೇಕು ಅವರನ್ನು ಕೂಡಿಸ್ತೇನೆ ಅಂತೆಲ್ಲ ಹೇಳಿ ಕೊನೆಗೆ ತನಗೆ ಮೂಲವಾದಂತಹ ಶಕ್ತಿ ಎಲ್ಲಿದೆ ಅಂತ ಹೇಳುವಾಗ ಮಮ ಯೋನಿರಪ್ಸ್ವ ಅಂತ ಸಮುದ್ರೇ, ಸಮುದ್ರಶಾಹಿಯಾಗಿರುವಂಥವನೇ ನನಗೆ ಮೂಲಭೂತ ಕಾರಣನಾಗಿದ್ದಾನೆ, ಅವನ ನೆಲೆಯಲ್ಲಿ ನಾನು ಈ ಜಗತ್ತಿನ ಸೃಷ್ಟಿಯ ಕಾರ್ಯಕ್ಕೆ ಅಥವಾ ಉಳಿದಂತೆ ಈ ಎಲ್ಲ ನನ್ನ ವೈಭವವನ್ನ, ವಿಶ್ವರೂಪದ ವೈಭವವನ್ನು ಏನು ಹೇಳಿಕೊಂಡೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ವಿಶ್ವರೂಪನೇ ಆಗಿರುವ ನಾರಾಯಣ. ಆದ್ರೆ ಅಲ್ಲಿ ನಾರಾಯಣನು ಶಬ್ದ ಇಲ್ಲ, ಅಲ್ಲಿ ಏನಿದೆ ಅಂದ್ರೆ ಮಮ ಯೋನಿಹಿ ಅಪ್ಸು ಅಂತ ಸಮುದ್ರೆ, ಅಪ್ಸು ನೀರಿನಲ್ಲಿ ಆಳದಲ್ಲಿ ಮಲಗಿರುವ ವ್ಯಕ್ತಿಯೇ ನನಗೆ ಕಾರಣ, ನನಗೆ ಆಧಾರ ಅನ್ನುವ ಮಾತನ್ನಲ್ಲಿ ಹೇಳಿದ್ದಾಳೆ. ಇಲ್ಲಿ ಹೆಸರಿಲ್ಲದೆ ಇದ್ರೂ ಕೂಡ ಇದನ್ನ ಲಿಂಗ ಅಂತ ಕೇಳ್ತಾರೆ. ಸಮುದ್ರಶಾಹಿ ಆದವನು, ಸಮುದ್ರದಲ್ಲಿ ಮಲಗಿದವನು ಅನ್ನುವ ಈ ಶಬ್ದ ಇದು ನಾರಾಯಣನಿಗೆ ಹೊರತುಪಡಿಸಿ ಇನ್ನಾರಿಗೂ ಕೂಡ ಹೊಂದುವಂತದ್ದಲ್ಲ. ಅಂದ್ರೆ ಯಾವುದೋ ಒಂದು ದಿವಸ ಸಮುದ್ರದಲ್ಲಿ ಮಲಗಿದವನನ್ನ ಇಲ್ಲಿ ನಾವು ಲಕ್ಷ್ಮಿ ತನಗೆ ಕಾರಣ ಅಂತ ಹೇಳ್ತಿದ್ದಾಳೆ ಅಂತ ತಿಳ್ಕೊಳ್ಳಿಕ್ ಬರಲ್ಲ. ಇಲ್ಲಿ ಸರ್ವದಾ ಸಮುದ್ರಶಾಹಿ ಆಗಿರುವಂತಹ ಭಗವಂತನನ್ನೇ ಹೀಗೆ
ಇಲ್ಲಿ ಇದನ್ನ ಲಿಂಗ ಅಂತ ಕರೀತಾರೆ, ಹೇತು ಅಂತ ಕರೀತಾರೆ. ಅಂದ್ರೆ ಸಕಾರಣವಾಗಿ ಯಾವುದೋ ಒಂದು ಗುಣದಿಂದ, ಈಗ ಮೂರು ಲೋಕಗಳಿಗೆ ಒಡೆಯನಾದವನೇ ನಮಗೆ ಇಲ್ಲಿ ಆಸರೆ ಅಂತ ಬಂದಾಗ ಇಂದ್ರ ಅಂತ ಹೆಸರು ಹೇಳಿಲ್ಲ, ಆದ್ರೆ ಮೂರು ಲೋಕಗಳ ಆಧಿಪತ್ಯ ಅಂತ ಅನ್ನೋದು ಇಂದ್ರನಿಗೆ ಪ್ರಸಿದ್ಧ. ಹೀಗೆ ಬೇರೆ ಬೇರೆ ಶಬ್ದಗಳ ಮೂಲಕ, ಅಂದ್ರೆ ಅವನ ಚಟುವಟಿಕೆ, ಅವನ ಕಾರ್ಯ, ಅವನ ಯಾವುದೋ ಒಂದು ವಿಶಿಷ್ಟವಾದ ಆ ಪ್ರಭುತ್ವವನ್ನ ತೋರಿಸುವಂತಹ ಘಟನೆಗಳು, ಅದು ಅವನನ್ನ ಪರಿಚಯಿಸಿಕೊಡುತ್ತೆ. ಇಂಥ ಘಟನೆಗಳು ಹೇತುವಾಗಿ ಮತ್ತು ನಾಮಗಳು, ಆಮೇಲೆ ಆ ಈ ಪ್ರಧಾನವಾಗಿ ನಾಮಲಿಂಗಗಳನ್ನ ಅನ್ವಯ ಮಾಡಿ ತೋರಿಸುವಂತಹ ಒಂದು ವಿಶಿಷ್ಟ ಕಾರ್ಯವನ್ನ ಅದು ಮಾಡುತ್ತೆ. ಅದನ್ನ ಜಯತೀರ್ಥರು ಅತ್ಯಂತ ಯಶಸ್ವಿಯಾಗಿ ಆ ನಾಮಗಳು ಯಾವ ಯಾವ ಪ್ರಸಂಗಗಳಲ್ಲಿ ಬರುತ್ತೆ, ಅದರಲ್ಲಿ ಮತ್ತೆ 4 ವಿಧ ಇದೆ. ಈ ನಾಮಲಿಂಗಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ ಅಂಶವನ್ನ ಬಿಡಿಸಿದಾಗ, ಆ ಬೇರೆ ಕಡೆ ಪ್ರಸಿದ್ಧವಾದಂತಹ ನಾಮಲಿಂಗಗಳು, ಆ ಇಲ್ಲಿ ಭಗವಂತನಲ್ಲೇ ಪ್ರಸಿದ್ಧವಾದ ನಾಮಲಿಂಗಗಳು, ಬೇರೆ ಕಡೆ ಪ್ರಸಿದ್ಧ, ಬೇರೆ ಕಡೆಯೇ ಪ್ರಸಿದ್ಧ, ಮತ್ತು ಉಭಯತ್ರ ಪ್ರಸಿದ್ಧ, ಎರಡೂ ಕಡೆ ಪ್ರಸಿದ್ಧವಾಗಿರುವಂತಹ ನಾಮಗಳು, ಲಿಂಗಗಳು. ಇದರಲ್ಲಿ ತತ್ರೈವ ಪ್ರಸಿದ್ಧ ಅಂದ್ರೆ ಭಗವಂತನಲ್ಲೇ ಪ್ರಸಿದ್ಧವಾದದ್ದಾದ್ರೆ ನಾವು ಅದನ್ನು ಸಮನ್ವಯ ಮಾಡಬೇಕಾಗಿಲ್ಲ. ಆದ್ರೆ ಬೇರೆ ಕಡೆ ಪ್ರಸಿದ್ಧವಾಗಿದೆ, ಬೇರೆ ಕಡೆ ಮಾತ್ರ ಪ್ರಸಿದ್ಧವಾಗಿದೆ, ಮತ್ತೆ ಎರಡು ಕಡೆ ಪ್ರಸಿದ್ಧವಾಗಿದೆ ಅನ್ನುವ ತರದ ನಾಮಲಿಂಗಗಳನ್ನ ಸಮನ್ವಯ ಮಾಡುವಂತಹ ಪ್ರವೃತ್ತಿಯನ್ನ ನಾವು ಈ ಮೊದಲನೇ ಸಮನ್ವಯಾಧ್ಯಾಯದಲ್ಲಿ, ಅದು ತತ್ವ ಸಮನ್ವಯ ಅನ್ನುವ ಸೂತ್ರದಿಂದ ಆರಂಭ ಆಗಿ ಅನೇಕ ನಾಮಗಳನ್ನ ಭಗವಂತನಲ್ಲಿ ಇದೆ ಅನ್ನೋದನ್ನ ಹೇಳುತ್ತೆ. ಈಗ ಇಂದ್ರ, ಚಂದ್ರ, ರುದ್ರ ಈ ಮೊದಲಾದ ನಾಮಗಳು ಭಗವಂತನನ್ನೇ ಹೇಳುತ್ತೆ ಅನ್ನುವುದಕ್ಕೆ ಬೇರೆ ಬೇರೆ ಪ್ರಸಂಗಗಳನ್ನ ಅಲ್ಲಿ ಮಾತುಗಳ ವಿವರಣೆಗಳಲ್ಲಿ ಕೊಡ್ತಾ ಹೋಗ್ತಾರೆ. ಆ ನಂತರ ಎರಡನೇದರಲ್ಲಿ ಅವಿರೋಧ ಅಧ್ಯಾಯ. ಅವಿರೋಧ ಅಂದ್ರೆ 4 ರೀತಿಯ ವಿರೋಧಗಳನ್ನೇ ಇಲ್ಲಿ ಪರಿಹಾರ ಮಾಡ್ತಾರೆ. ಅದನ್ನೇ 4 ಪಾದಗಳು ಅಂತ ಕರೀತಾರೆ. ಯುಕ್ತಿಯಿಂದ ಕೆಲವು ವಿರೋಧಗಳು ಬರ್ತವೆ, ಕೆಲವೊಂದು ಕಡೆ ಶಾಸ್ತ್ರದಿಂದ ವಿರೋಧ ಬರುತ್ತೆ, ಅದನ್ನ ಸಮಯಪಾದ ಅಂತ ಕರೀತಾರೆ. ಕೆಲವೊಂದು ಕಡೆ ಶ್ರುತಿಗಳಲ್ಲೇ ಪರಸ್ಪರ ವಿರೋಧಗಳು ಕಾಣುತ್ತವೆ, ಕೆಲವು ಕಡೆ ಯುಕ್ತಿಯುಕ್ತವಾದ ಶ್ರುತಿಯ ವಿರೋಧ ಬರುತ್ತೆ. ಹೀಗೆ 4 ತರದ ವಿರೋಧಗಳನ್ನು ಕೂಡ ಪರಿಹರಿಸುವಂತಹ ಕೆಲಸ ಮಾಡಿದಾಗ, ಅದರಲ್ಲೂ ಮುಖ್ಯವಾಗಿ ಸಮಯಪಾದ ಅಂತ ಬಂದಾಗ, ಇಲ್ಲಿಯ ತನಕ ಈ ದೇಶದಲ್ಲಿ ಎಷ್ಟೆಲ್ಲ ದರ್ಶನಗಳು, ಮತಗಳು, ಸಿದ್ಧಾಂತಗಳು ಪ್ರಚುರಗೊಂಡಿದ್ದವೋ ಆ ಎಲ್ಲ ಸಿದ್ಧಾಂತಗಳಿಂದಲೂ ಕೂಡ ನಿರೂಪಿತವಾದಂತಹ ತತ್ವಗಳಲ್ಲಿ ಭಗವಂತನ ಸಾರ್ವಭೌಮತೆಗೆ ಧಕ್ಕೆ ಬರುವಂತಹ ಸಂಗತಿಗಳಿದ್ರೆ ಅದನ್ನ ಯಾವ ಅರ್ಥದಲ್ಲಿ ನಾವು, ಯಾಕೆಂದ್ರೆ ಯಥಾರ್ಥವಾದದ್ದನ್ನ ತಿಳಿದು ಆ ಅದನ್ನ ಉಪಾಸನೆ ಮಾಡಬೇಕು ಹೊರತು ನಮ್ಗೆ ಇಷ್ಟ ಬಂದ ಹಾಗೆಲ್ಲ ಅದನ್ನ ಉಪಾಸನೆ ಮಾಡಿ ನಾವು ಆ ದಾರಿ ತಪ್ಪುವುದು ಅಥವಾ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವುದು ಅನ್ನುವ ಅನರ್ಥದಿಂದ ಪಾರು ಮಾಡುವುದಕ್ಕೋಸ್ಕರ ಅನೇಕ ಸಮಯಗಳಲ್ಲಿ, ಸಮಯ ಅಂದ್ರೆ ಇಸಮ್ಗಳು, ಬೇರೆ ಬೇರೆ ಆಯಾ ಕಾಲದಲ್ಲಿ ಆ ಜೈನಿಸಮ್ ಆಯ್ತು, ಬೌದ್ಧಿಸಮ್ ಆಯ್ತು, ಸಂಖ್ಯಾಯಿಸಮ್ ಆಯ್ತು, ಅಥವಾ ಆ ಬೌದ್ಧರಲ್ಲೇ ಮತ್ತೆ 4 ಇದೆ. ತದ್ವಿರುದ್ಧವಾಗಿ ಜಗತ್ತು ಸತ್ಯ ಅಂತ ಹೇಳೋರು ಇದ್ದಾರೆ, ಜಗತ್ತಿಲ್ವೇ ಇಲ್ಲ ಅದು ಶೂನ್ಯ ಅಂತ ಹೇಳೋರು ಇದ್ದಾರೆ. ಸೌತ್ರಾಂತಿಕರು, ವೈಭಾಷಿಕರು, ವಿಜ್ಞಾನವಾದಿಗಳು, ಶೂನ್ಯವಾದಿಗಳು ಅಂತ 4 ವಿಭಾಗಗಳಲ್ಲಿ ಅವರು ಜಗತ್ತನ್ನ, ಬೇರೆ ಬೇರೆ ಒಬ್ಬನೇ ಗುರುವಿನಿಂದ ಪಡೆದ ಸಂಗತಿಗಳು 4 ವಿಭಾಗವಾಗಿ ಜಗತ್ತಿನಾದ್ಯಂತ ಹಬ್ಬಿಕೊಂಡಿದೆ. ಅಂತಹ ಚಿಂತನೆಗಳಲ್ಲಿ ಬರುವಂತಹ ಸತ್ಯಾಸತ್ಯತೆಗಳನ್ನ ಸೂತ್ರಗಳ ಮೂಲಕ ವಿಮರ್ಶೆ ಮಾಡಿ ಅದನ್ನ ಇಲ್ಲಿ ಜಯತೀರ್ಥರ ವಿಶೇಷವಾದ ಕೊಡುಗೆ ನಮಗೆ ಕಾಣ್ಲಿಕ್ಕೆ ಸಿಗುವಂತಹದ್ದು ಈ ಸಮಯಪಾದದಲ್ಲಿ. ಎಲ್ಲ ಕಡೆನೂ ಇದೆ, ಅದರಲ್ಲೂ ಸಮಯಪಾದದಲ್ಲಿ ಎಲ್ಲಾ ಮತದ ಪೂರ್ವ ಸಿದ್ಧತೆ, ನಾವು ಹೇಗೆ ಅದನ್ನ ಅಧ್ಯಯನ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಿರುವ ಅಷ್ಟೂ ವಿಷಯವನ್ನ ಒಟ್ಟಿಗೆ ಒಂದು ಕಡೆ ಆಯಾ ಮತೀಯ ಸಂಗ್ರಹವನ್ನ ಮಾಡಿಕೊಟ್ಟು, ಮತೀಯ ಪ್ರಕ್ರಿಯೆಗಳನ್ನ ಅಥವಾ ಮತೀಯ ಮುಖ್ಯ ಸಿದ್ಧಾಂತದ ಅಂಶಗಳನ್ನ ಸಂಗ್ರಹ ಮಾಡಿ, ಆಮೇಲೆ ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅಥವಾ ಯಾವುದಕ್ಕೋಸ್ಕರ ಇದು ತಪ್ಪಾಯ್ತು ಅನ್ನುವ ಈ ರೀತಿ ವಿವರಣೆ ಕೊಡ್ತಾ ಹೋಗ್ತಾರೆ. ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಇದ್ದದನ್ನ ಪರಿಹಾರ ಮಾಡುವ ಹಾಗೆ ಕೆಲವು ಕಡೆ ನಿರ್ಗುಣ ಅಂತ ಹೇಳಿದ್ದಾರೆ, ಕೆಲವು ಕಡೆ ಆ ಅವನನ್ನ ಗುಣವಂತ ಅಂತ ಹೇಳಿದ್ದಾರೆ. ಅನೇಕ ಗುಣಗಳಿಂದ ಅವನನ್ನ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಲ್ಲಿ ಅವನೇ ಇಡೀ ಜಗತ್ತನ್ನ ನಿರ್ಮಾಣ ಮಾಡಿದವ ಇತ್ಯಾದಿಗಳನ್ನು ಹೇಳಿದ್ದಾರೆ. ಇನ್ನೊಂದ್ ಸರ್ತಿ ಹೇಳುವಾಗ ಅವನಲ್ಲಿ ಯಾವ ಗುಣವೂ ಇಲ್ಲ, ಅವನು ಸುಮ್ಮನೆ ಸಾಕ್ಷಿಯಾಗಿ ಕೇವಲ ಒಬ್ಬ ಸ್ಪೆಕ್ಟೇಟರ್ ಆಗಿರ್ತಾನೆ ಅನ್ನೋ ತರನು ಹೇಳ್ತಾರೆ. ಆಗ ಆ ಶ್ರುತಿಗಳಲ್ಲಿ ಬಂದ ವಿರೋಧವನ್ನೇ ಸರಿಯಾಗಿ
ಪರಿಹರಿಸ್ಲಿಕ್ಕೆ ಬೇಕಿರುವ ಗುಣಗಳು ಅಂತಂದ್ರೆ ಎರಡು ರೀತಿಯಾದ ಗುಣಗಳಿವೆ. ಒಂದು ಬಂಧನ ಮಾಡುವಂತಹ ಗುಣಗಳು, ಇನ್ನೊಂದು ಬಿಡಿಸುವಂತಹ ಗುಣಗಳು. ಭಗವಂತನಲ್ಲಿ ಬಿಡಿಸುವಂತಹ ಗುಣಗಳಿವೆ ಹೊರತು ಬಂಧನಕ್ಕೆ ಒಳಪಡುವ ಗುಣಗಳಿಲ್ಲ. ಅದರಿಂದಾಗಿ ಭಾರತದಲ್ಲಿ ಆರಂಭ ಶುರು ಮಾಡಿದ್ದೆ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮ ಮರಾಸುರ ಸಿದ್ಧವಂದ್ಯಂ. ತ್ರೈಗುಣ್ಯವರ್ಜಿತಂ, ನಿರ್ಗುಣ ಅಂದ್ರೆ ಯಾವ ಅರ್ಥದಲ್ಲಿ ಅಂದ್ರೆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಬಂಧನ ಅವನಿಗಿಲ್ಲ. ಅದು ಬಿಟ್ಟು ಸತ್ಯಂ ಜ್ಞಾನವನಂತಂ ಬ್ರಹ್ಮ ಆನಂದಂ ಬ್ರಹ್ಮಣೋ ವಿದ್ವಾನ್ ಅನ್ನುವಲ್ಲಿ ಹೇಳುವಂತಹ ಮಂತ್ರಗಳಲ್ಲಿನ ಅಪರೂಪವಾದ ಆನಂದಮಯ, ಅವನು ಜ್ಞಾನಮಯ, ಈ ಸಂಗತಿಗಳೇನಿವೆ ಇದು ಸಹಜ ಗುಣಗಳು, ಇದು ಅವನ ಸ್ವರೂಪಭೂತವಾದ ಗುಣಗಳು. ದೇವಶೇಷ ಸ್ವಭಾವೋಯಂ, ಇದು ಅವನ ಲೀಲಾ ಮಾತ್ರವಾಗಿ ಜಗತ್ತನ್ನು ನಿಯಂತ್ರಣ ಮಾಡುವಂಥದ್ದು ಅವನ ಬಹಳ ಸಹಜವಾದ ಗುಣ. ಅದು ಬಹಳ ಜನ ದೇವರಿಗೆ ಅಯ್ಯೋ ಪಾಪ ಎಷ್ಟು ಟೆನ್ಷನ್, ನಮಗೆ ಒಂದು ಕ್ಲಾಸ್ ಸೆಟ್ ಮಾಡೋದೇ ಕಷ್ಟ ಆಗುತ್ತೆ, ಅಥವಾ ಒಂದು ಆಫೀಸ್ ಅನ್ನ ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ, ಅಥವಾ ಒಂದು ಆಪರೇಷನ್ ಮಾಡಿ ಮುಗಿಸುವಷ್ಟೊತ್ತಿಗೆ ತಲೆ ಎಲ್ಲ ದಿಂಗ್ರಿ ಆಗುತ್ತೆ. ಅಂತಹದ್ರಲ್ಲಿ ಭಗವಂತ ಎಷ್ಟು ತರದ ಎಷ್ಟು ವ್ಯವಸ್ಥೆಗಳನ್ನ ಎಷ್ಟು ಕಾಲದಿಂದ ಎಷ್ಟು ಜೀವಕ್ಕನುಗುಣವಾಗಿ ಅವರವರ ಸ್ವಭಾವ, ಅವರವರ ಕರ್ಮ, ಅವರವರ ಯೋಗ್ಯತೆ, ಅವರವರ ಕಾಲ, ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಮತ್ತೆ ಬಿಡದೆ ನಡೆಸ್ತಾ ಇದ್ದಾನಲ್ಲ, ಏನು ತಲೆ ಬಿಸಿ ಅವನಿಗೆ ಅಂತ ನಾವು ನಮ್ಮ ವ್ಯವಸ್ಥೆಯನ್ನೇ ಭಗವಂತನ ಮೇಲೆ ಆರೋಪಿಸಿ ಯೋಚಿಸುವಂತಹದ್ದಿರುತ್ತೆ. ಆದ್ರೆ ಈ ಗುಣಗಳ ಪ್ರಭಾವ ಸತ್ವರಜಸ್ಸು ತಮಸ್ಸು ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಈ ತರದ ಟೆನ್ಷನ್. ಬಿಟ್ರೆ ಭಗವಂತನಿಗೆ ಈ ಗುಣಗಳ ಪ್ರಭಾವ ಇಲ್ಲ. ಅದರಿಂದಾಗಿ ಅದು ಅವನ ಲೀಲೆ, ಅವನ ಆಟ, ಅವನ ಅನಾಯಾಸವಾಗಿ ಮಾಡುವ ಕೆಲಸ. ಅವನಿಗೆ ಯಾವತ್ತೂ ಕೂಡ ಈ ವಿಷಯದಲ್ಲಿ ಇದು ಹಾಗೆ ಮಾಡಬೇಕಿತ್ತಲ್ಲ, ಅಯ್ಯೋ ಹೀಗ್ ಮಾಡ್ಬೇಕಿತ್ತಲ್ಲ ಅಂತ ತಲೆ ಚಚ್ಕೊಳ್ಳುವಂತ ಪ್ರಸಂಗ ಬರುವುದಿಲ್ಲ. ಅದು ಹೇಗಾಗ್ಬೇಕಿರುತ್ತೋ ಹಾಗೆ ಮಾಡ್ತಾನೆ. ಏವಮಪ್ಯ ಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ ಎಂದೂ ಕೂಡ ಭಗವಂತನ ಚಿಂತನೆಯಲ್ಲಿ ಆಗಬೇಕಾದದ್ದನ್ನು ನಡೆಸಲಾಗದೆ ಕೈ ಚೆಲ್ಲಿದ ಅನ್ನುವ ದುರವಸ್ಥೆ ಇಲ್ಲವೇ ಇಲ್ಲ ಅನ್ನುವ ರೀತಿಯ ಅಂಶಗಳನ್ನೆಲ್ಲ ನ್ಯಾಯಯುತವಾಗಿ ಬಂದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮೂಲಕ ಪ್ರತಿಪಾದನೆ ಮಾಡುತ್ತಾರೆ. ಕೊನೆಯ ಎರಡು ಪಾದಗಳಲ್ಲಿ ಒಂದು ಸಾಧನಾಧ್ಯಾಯ, ಕೊನೆಯದ್ದು ಫಲಾಧ್ಯಾಯ. ಸಾಧನದಲ್ಲಿ ಭಕ್ತಿಗೆ ಕಾರಣವಾದಂತ, ಮೊದಲು ವೈರಾಗ್ಯಕ್ಕೆ ಕಾರಣವಾದಂತ ಸಂಗತಿಗಳನ್ನು ಹೇಳಿ, ಆಮೇಲೆ ಭಕ್ತಿಗೆ ಕಾರಣವಾದಂತ ಭಗವಂತನ ಮಹಾತ್ಮ್ಯಗಳನ್ನು ಪರಿಚಯಿಸಿ, ಉಪಾಸನೆ ಹೇಗೆ ಮಾಡಬೇಕು ಅಂತ ತಿಳಿಸಿ, ಕೊನೆಗೆ ಜ್ಞಾನವನ್ನ ತಿಳಿಸುವ ಸಂಗತಿಗಳು ಉಪಾಸನೆ ಯಾವುದು ಸಾಧನೆಯ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಕೊನೆಯದ್ದು ಫಲ ಅಂತ ಬಂದಾಗ ಜೀವ ಹೇಗೆ ಉತ್ಕ್ರಾಂತಿ ಹೊಂದುತ್ತಾನೆ, ಅಲ್ಲಿರುವ ಮಾರ್ಗ ಏನು, ಯಾವ ಯಾವ ದೇವತೆಗಳು ಸಿಗ್ತಾರೆ, ಆ ಆನಂದಮಯವಾದ ಬಿಡುಗಡೆಯನ್ನ ತೋರುವ ಬಗೆ ಎಂಥದ್ದು ಅನ್ನುವ ಈ ಸಂಗತಿಗಳೆಲ್ಲ ಕೊನೆಯ ಅಧ್ಯಾಯದಲ್ಲಿ ನಿರೂಪಣೆಗೊಳ್ತವೆ. ಜಯತೀರ್ಥರು ಪ್ರತಿಯೊಂದು ಪ್ರಸಂಗದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಪೂರ್ವಾಪರಗಳ ವಿವೇಚನೆ ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ, ಯಾರು ಯಾವ ಯಾವ ಅಂಶದಲ್ಲಿ ಜಾಡ್ಯವನ್ನ ಬೆಳೆಸಿಕೊಂಡು ಅದರ ಸತ್ಯವನ್ನ ಮರೆತಿದ್ದಾರೆ ಅನ್ನುವುದರ ಬಗ್ಗೆ ಅತ್ಯಂತ ಸುಲಲಿತವಾಗಿ ನಿರೂಪಣೆ ಮಾಡಿ ಆ ಮೂಲಕ ನಮ್ಮ ಬದುಕಿಗೆ ಎಷ್ಟು ಸ್ಪಷ್ಟವಾದ ಚಿತ್ರವನ್ನು ಕೊಟ್ಟುಕೊಳ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಅಂದ್ರೆ ಒಟ್ಟು 18 ಟೀಕೆಗಳನ್ನ ಕೊಟ್ಟು 3 ಸ್ವತಂತ್ರವಾದ ಗ್ರಂಥಗಳನ್ನ ಬರೆದಿದ್ದಾರೆ. ವಾದಾವಳಿ, ಪ್ರಮಾಣ ಪದ್ಧತಿ ಮತ್ತು ಪದ್ಯಮಾಲ ಅನ್ನುವಂಥದ್ದು 3 ಅವರ ಅಪರೂಪದ ಕೃತಿಗಳು. ಅಂದ್ರೆ ಅವರ ಸ್ವತಂತ್ರ ರಚನೆ. ಪ್ರಮಾಣ ಪದ್ಧತಿ ಅಂತ ಅನ್ನೋದು ಯಾವುದನ್ನ ಪ್ರಮಾಣ ಅಂತ ಪರಿಗ್ರಹಿಸಬೇಕು, ಪರಿಗ್ರಹಿಸುವ ದಾರಿ ಯಾವುದು, ಇದು ಪ್ರಮಾಣವೋ ಅಪ್ರಮಾಣವೋ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದರ, ಅದು ಅಪ್ರಮಾಣ ಆದಾಗ ಅದಕ್ಕೆ ಕಾರಣ ಏನು, ಯಾವ್ಯಾವ್ದಿದ್ದಾಗ ಅದು ಅಪ್ರಮಾಣ ಆಗತ್ತೆ, ಯಾವುದಿದ್ರೆ ಅದನ್ನ ಪ್ರಮಾಣ ಅಂತ ಪರಿಗ್ರಹಣ ಮಾಡ್ಲಿಕ್ಕಾಗತ್ತೆ ಅನ್ನೋ ತರದ ಅತ್ಯಂತ ಸುಂದರವಾದ ಸ್ಮೃತಿ ಯಾಕೆ ಪ್ರಮಾಣ, ಭ್ರಾಂತಿ ಯಾಕೆ ಪ್ರಮಾಣ ಅಲ್ಲ, ಸಾಕ್ಷಿ ಹೇಗೆ ಪ್ರಮಾಣ ಆಗತ್ತೆ, ಅದು ಸ್ವತಃ ಪ್ರಮಾಣ ಅಂದ್ರೆ ಹೇಗೆ, ಈ ಅನೇಕ ಸಂಗತಿಗಳನ್ನ ಇಲ್ಲಿ ಚರ್ಚೆ ಮಾಡುತ್ತಾ, ಹಾಗೆ ವಾದಾವಲಿ ಅನ್ನುವುದರಲ್ಲೂ ಕೂಡ ಐಕ್ಯಪರವಾದ ಮಾತುಗಳು ಎಲ್ಲಿ ಬರ್ತವೆ, ಅದರ ವಿವರಣೆ, ಭಗವಂತನಿಗೆ ಜಗತ್ತಿನ ಜೊತೆಗಿನ ಸಂಬಂಧ ಎಂಥದ್ದು, ಅದ ಮಿಥ್ಯಾ ಅಂತ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೆ, ಮಿಥ್ಯಾ ಅನ್ನುವ ಶಬ್ದದಿಂದ ಆಗಬಹುದಾದ ಅಪಾರ್ಥಗಳಿಗೆ ಹೇಗೆ ಪರಿಹಾರವನ್ನು ಸೂಚಿಸಬೇಕು, ಶಾಸ್ತ್ರದಲ್ಲಿ ಹೀಗೆ ಬಂದಾಗ ಏನರ್ಥ ಅನ್ನುವ ಈ ತರದ ಅನೇಕ ಅಂಶಗಳನ್ನ ಆ ಗ್ರಂಥಗಳ ಮೂಲಕ ತಿಳಿಸಿ, 2 ಉಪನಿಷತ್ತುಗಳಿಗೆ, ಈಶಾವಾಸ್ಯ ಮತ್ತು ಅಥರ್ವಣ ಉಪನಿಷತ್ತುಗಳಿಗೆ ಟೀಕೆ ಬರೆದವರು
ಋಗ್ಭಾಷ್ಯಕ್ಕೆ ಕೊಟ್ಟಿದ್ದಾರೆ. ಎರಡು ವಿಶಿಷ್ಟವಾದ ಇನ್ನೆರಡು ಟೀಕೆಗಳು ಅಂತಂದ್ರೆ ನ್ಯಾಯದೀಪಿಕಾ ಮತ್ತು ಪ್ರಮೇಯ ದೀಪಿಕಾ ಅಂತ. ಇದೆರಡು ಗೀತಾ ಭಾಷ್ಯಕ್ಕೆ ಮತ್ತು ತಾತ್ಪರ್ಯಕ್ಕೆ ಕೊಟ್ಟಿರುವಂತಹ ವಿವರಣೆ. ಋಗ್ಭಾಷ್ಯದ ಟೀಕೆಯೂ ಹಾಗೆ ಅತ್ಯಂತ ಸುಂದರವಾಗಿ ಮಂತ್ರಗಳ ಅರ್ಥಕ್ಕೆ ಆಚಾರ್ಯರು ಏನೆಲ್ಲ ವಿವರಣೆ ಕೊಟ್ಟಿದ್ದಾರೆ, ಅದಕ್ಕೆ ವ್ಯಾಕರಣದ ದೃಷ್ಟಿಯಿಂದ ಮತ್ತು ಬೇರೆ ಶಾಸ್ತ್ರಗಳಿಂದ ಆಗುವ ಅಪಾರ್ಥಗಳ ದೃಷ್ಟಿಯಿಂದ ಅದನ್ನು ಹೇಗೆ ನಾವು ದೂರೀಕರಿಸಿ ನಿಜವಾದ ಅರ್ಥವನ್ನ ಪರಿಗ್ರಹಣ ಮಾಡಬಹುದು ಅನ್ನುವ ಮುಖದಲ್ಲಿ ಅದರ ಚಿತ್ರಣ ಇದೆ. ಇನ್ನು ಸಣ್ಣ ಪುಟ್ಟ ಪ್ರಮಾಣ ಲಕ್ಷಣ, ತತ್ವ ಸಂಖ್ಯಾನ, ತತ್ವ ವಿವೇಕ, ಉಪಾಧಿ ದೂಷಣ, ಮಾಯಾವಾದ ದೂಷಣ, ಪ್ರಪಂಚ ಮಿಥ್ಯಾತ್ವಾನುಮಾನ ದೂಷಣದಂತಹ ಕೃತಿಗಳಿಗೂ ಅವರು ಟೀಕೆಯನ್ನ ಕೊಡುವ ಮೂಲಕ ಆಯಾ ಗ್ರಂಥಗಳಲ್ಲಿ, ಅದರಲ್ಲೂ ವಿಷ್ಣು ತತ್ವ ನಿರ್ಣಯದ ಟೀಕೆಯೂ ಹಾಗೆ ಅತ್ಯಂತ ವಿಶಿಷ್ಟವಾದ ಚಿತ್ರಣವನ್ನ, ಭಗವಂತನ ಸರ್ವೋತ್ತಮತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಿರುವಂತಹ ಅನೇಕ ವಿಷಯಗಳನ್ನ ಶಾಸ್ತ್ರೀಯವಾಗಿ ಚರ್ಚೆ ಮಾಡಿ ಆ ಮೂಲಕ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದಿಸಿದ್ದಾರೆ. ಆದ್ರೆ ಇಷ್ಟೆಲ್ಲ ಬರೆದು ನೀವು ನಂಬ್ತಿರೋ ಬಿಡ್ತಿರೋ ಏನು ಅಂದ್ರೆ, ಬರೀ ಒಂದು ಸುಧಾ ಗ್ರಂಥ ಅನ್ನುವಂಥದ್ದೇ ಸುಮಾರು 26-27 ಸಾವಿರ ಗ್ರಂಥಗಳ ಸಾಲಿನಲ್ಲಿ ಅದು ಸಂಗ್ರಹ ಮಾಡಿರುವಂಥದ್ದು. ಇನ್ನು ಗೀತೆ ಮೊದಲಾದವುಗಳೆಲ್ಲ ಸುಮಾರು 4-5 ಸಾವಿರ, ಅದು 4,000, ಇದು 5,000ದಷ್ಟು ಸಂಖ್ಯೆಯಲ್ಲಿರುವ ಗ್ರಂಥಗಳ ರಚನೆ ಇದೆ. ಹೀಗೆ ಪ್ರತಿಯೊಂದು ಕೂಡ ಕಡಿಮೆ ಯಾವುದೂ ಇಲ್ಲ, ಎಲ್ಲವೂ ಅವರಿಗೆ ಕೈ ತುಂಬ ಬರೆಯುವ. ಇಷ್ಟಾಗಿ ಅವರ ಬದುಕು ಸುಮಾರು 33-32 ವರ್ಷಗಳ ಕಾಲ ತನಕ ಮಾತ್ರ ಇದ್ದಿದ್ದು. ಅವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರಿಗೆ ಇದೆಲ್ಲದಕ್ಕಿಂತ ಮೀರಿ ಒಂದು ಸತ್ಯವನ್ನ ನಾನು ಹುಡುಕಬೇಕಾಗಿದೆ ಅಂತ ಅನ್ನಿಸಿ ಅಕ್ಷೋಭ್ಯ ತೀರ್ಥರ ಬಳಿ ಸಾರಿ, ಅಲ್ಲಿ ಅವರಿಂದ ಶುಕವತ್ ಶಿಕ್ಷಿತೋಹಂ, ನಾನು ಗಿಳಿಗೆ ಪಾಠ ಹೇಳಿದ ಹಾಗೆ ಅವರು ನನಗೆ ಪಾಠ ಹೇಳಿದ್ದಾರೆ, ಅಂಥವರ ವಿಶೇಷ ಕಾರುಣ್ಯದಿಂದ ನನಗೆ ಭಗವಂತನ ತತ್ವಜ್ಞಾನವನ್ನ ಸ್ವೀಕರಿಸುವ ಶಕ್ತಿ ಬಂದಿತು ಅಂತ ಹೇಳಿ ಆಚಾರ್ಯರ ಮೇಲೆ ಅತ್ಯಂತ ಅಭಿಮಾನ. ನಾನೇನು ನನಗೆ ಶಾಸ್ತ್ರ ಗೊತ್ತಿಲ್ಲ, ನನಗೆ ವೇದ ಗೊತ್ತಿಲ್ಲ, ನನಗೆ ವ್ಯಾಕರಣ ಗೊತ್ತಿಲ್ಲ, ಶಬ್ದಾದೋ ಗಾಢ, ನನಗೆ ಶಬ್ದದ ವಿಷಯಗಳನ್ನ ಚರ್ಚಿಸುವುದರಲ್ಲಿ ಏನು ಪರಿಜ್ಞಾನ ಇಲ್ಲ. ಆದ್ರೂ ಕೇವಲ ಗುರು ಕಾರುಣ್ಯ ಸರಣಿಯಿಂದ, ಗುರುಗಳ ಕಾರುಣ್ಯದ ಸಾಲು ನನ್ನ ಮೇಲೆ ಹರಿದದ್ರಿಂದ ನಾನು ಈ ಸಂಗತಿಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ತನ್ನ ಅತ್ಯಂತ ವಿನಯವನ್ನ ನಿರೂಪಣೆ ಮಾಡಿ ಆ ಮೂಲಕ ತತ್ವ ಪ್ರಪಂಚಕ್ಕೆ, ಶಾಸ್ತ್ರ ಪ್ರಪಂಚಕ್ಕೆ ವಿಶೇಷವಾದ ಕೊಡುಗೆಯನ್ನ ಕೊಟ್ಟು ಮಹದುಪಕಾರವನ್ನು ಮಾಡಿದ್ದಾರೆ. ಅದು ತತ್ಕಾಲದ ಪ್ರಶ್ನೆಗಳಾಗಿದ್ರು ಈ ಕಾಲಕ್ಕೂ ಕೆಲವೊಂದು ಸಂದರ್ಭಗಳಲ್ಲಿ ಅದೇ ವಿಷಯಗಳು, ಈಗ ಸಾಂಖ್ಯಶಾಸ್ತ್ರ ಅಂತ ಬಂದಾಗ ಯಾರು ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೋ, ಕೇವಲ ಶರೀರದ ರಕ್ಷಣೆ ಮತ್ತು ಶರೀರದ ರಕ್ಷಣೆಗಾಗಿ ಅನೇಕ ರೀತಿಯ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ತಾನು ಇಮ್ಮೋರ್ಟಲ್ ಆಗಬೇಕು ಅಂತ ಬಯಸುವಂತಹ ಪ್ರವೃತ್ತಿ ಏನು ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನ ಇದೆ, ಇದು ಒಂಥರ ಸಾಂಖ್ಯಶಾಸ್ತ್ರದ ನಿರೀಶ್ವರವಾದವನ್ನೇ ನಿರೂಪಣೆ ಮಾಡುವಂಥದ್ದು. ಇನ್ನು ಕೇವಲ ಪೌರೋಹಿತ್ಯ, ಪೂಜೆ, ಕರ್ಮ ಇತ್ಯಾದಿಗಳಿಂದ ಅಲ್ಲಿ ದೇವರ ಎಚ್ಚರ ಇಲ್ಲದೆ ಇದ್ರು ಮಂತ್ರಗಳಿಂದಲೇ ಆಗುತ್ತೆ ಅಂತ ನಂಬುವಂತಹ ಒಂದು ವರ್ಗ, ಅವರು ಮೀಮಾಂಸಕರ ಸ್ಥಾನವನ್ನ ತುಂಬಿದ್ದಾರೆ. ನಾಸ್ತಿಕರಂತೂ ಎಲ್ಲಾ ಕಾಲದಲ್ಲಿ ಇರುವಂತವ್ರೆ. ಹೀಗೆ ಅನೇಕ ರೀತಿಯ ತತ್ತತ್ಕಾಲದ ಮತೀಯ ಮುಖವಾಡಗಳು ಬದಲಾಗತ್ತೆ ಬಿಟ್ರೆ ಪ್ರಶ್ನೆಗಳನ್ನ ಅವತ್ತಿಗಿಂತ ಇವತ್ತು ಸ್ವಲ್ಪ ಬೇರೆ ರೀತಿಯಿಂದ ಚಿತ್ರಿಸಬೇಕಾದದ್ದು ಸತ್ಯ. ಆದ್ರೆ ಇಷ್ಟಕ್ಕೂ ಉತ್ತರವಾಗಿ ಈ ವೇದವ್ಯಾಸರ ಮಾತುಗಳು, ಸೂತ್ರಗಳ ಮೂಲಕ ಅಥವಾ ಆಚಾರ್ಯರ ಭಾಷ್ಯದ ಮೂಲಕ ನಾವು ಇವತ್ತಿಗೂ ಮತ್ತೆ ಮತ್ತೆ ಅದನ್ನ ಮರು ಅಧ್ಯಯನ ಮಾಡಿದಾಗ ಪಡೆಯುವುದಕ್ಕೆ ಸಾಧ್ಯ ಇದೆ ಅನ್ನುವ ದಾರಿಯನ್ನ ಜಯತೀರ್ಥರು ಅತ್ಯಂತ ಸುಕರವಾಗಿ, ಸುಲಲಿತವಾಗಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಂತಹ ದಾರಿಯನ್ನ ಉಪಕ್ರಮಿಸುವ ಮೂಲಕ, ಆಚಾರ್ಯರ ಚಿಂತನೆಗಳ ಮೂಲಕ ಮಧ್ವರ ಹೃದಯದ ವಿಸ್ತಾರವನ್ನ ಅನುಭವಿಸುವುದಕ್ಕಾಗಿ, ಅದರಿಂದ ಭಗವಂತನ ತತ್ವಜ್ಞಾನವನ್ನ ಪಡೆದು ಅವನಲ್ಲಿ ವಿಶೇಷವಾದ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಈ ದಿನ ನಮಗೆ ಗುರುಗಳ ಆಶೀರ್ವಾದದ ಮೂಲಕ ನಿಜವಾಗಿಯೂ ಒಂದು ಶತ್ರು ಪಡೆಯನ್ನ ಎದುರಿಸಲಿಕ್ಕೆ ಬೇಕಿರುವಂತಹ ಕ್ಷಾತ್ರ ತೇಜಸ್ಸನ್ನ ಹೊಂದಿರುವ ಒಬ್ಬ ಯೋಧನಂತೆ ನಿಂತಿರುವಂತಹ ಗುರಾಣಿ ಕತ್ತಿ ಹಿಡಿದು ಕೊನೆಯ ತನಕವೂ ಹೋರಾಡಿ ಯಜಮಾನನಿಗೆ ಗೆಲುವನ್ನ ಕೊಡಿಸಿ ಅದರಲ್ಲಿ ಹೆಮ್ಮೆಯನ್ನ ಅನುಭವಿಸುವಂತಹ ಒಂದು ವ್ಯಕ್ತಿತ್ವವನ್ನ ನಾವು ಜಯತೀರ್ಥರ ಕೃತಿಗಳಲ್ಲಿ ಕಾಣುತ್ತೇವೆ. ಅಂತಹದ್ದೊಂದು ಸಂಗತಿಗೆ ನಮಗೆ ಈ ದಿನ ನೆನಪು ಕೊಡ್ಲಿಕ್ಕೋಸ್ಕರ ಸಾಕಾರವಾಗಲಿ ಅಂತ ಗುರುಗಳಲ್ಲಿ, ದೇವತೆಗಳಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.